ರಾಜ್ಕುಮಾರ್ ಹಾಡಿರೋ ಹಾಡನ್ನ ವಿಷ್ಣುವರ್ಧನ್ ಈಗ ಹಾಕಿದ್ರೆ ಹೇಗಿರುತ್ತೆ, ಹೇಗಿದ್ದರೂ ಅಭಿಮಾನಿಗಳಿಗೆ ಏನಾಗುತ್ತೆ ಅನ್ನೋ ಒಂದು ಸತಿ ಅಣ್ಣವ್ರ ಹಾಡನ್ನ ಇವ್ರಿಗೆ ಹಾಕ್ಬೋದಾ, ಇವನು ಹಾಡ್ಬೋದಾ ಅನ್ನೋದೊಂಥರ ಅವ್ರಿಗೆ ವೈಷಮ್ಯ ಇರುತ್ತೆ. ಸೊ ಅದಕ್ಕೋಸ್ಕರ ಏನದು ಇದ್ದಿದ್ದಿರ್ಲಿಂತ ಧೈರ್ಯವಾಗಿ ನಾವು ಹಾಕ್ಬಿಟ್ಟು ಏನಂತ ಹೇಳಿದ್ರೆ ರಾಜ್ಕುಮಾರ್ ವಾಯ್ಸು ವಿಷ್ಣುವರ್ಧನ್ಗೆ. ಅದು ರಾಜ್ಕುಮಾರ್ ವಾಯ್ಸ್ ತಾನೇ, ಅದು ರಾಜ್ಕುಮಾರ್ ವಾಯ್ಸ್ ಯಾರಿಗೆ ಅವ್ನ ತಮ್ಮಗೆ ತಾನೇ ಕೊಟ್ಟಿದೆ, ಯಾರೇನು ಮಿಸ್ಟೇಕ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಅದ್ಧೂರಿಯಾಗಾಯಿತು. ಇನ್ನೊಂದು ಈ ಕಥೆಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಹೊಸ ಪಾಯಿಂಟ್ ಒಂದಿದೆ, ಅದು ಹೇಳಲಿಲ್ಲ ನಾನು. ಏನಂತ ಹೇಳಿದ್ರೆ ಇವನು ಮೊದಲಿಂದಾನೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋನು. ಪ್ರಾರಂಭದಲ್ಲಿ ಸಿನಿಮಾ ನೋಡುವಾಗ ಒಂದು ರೀಲು 2ನೇ ರೀಲಲ್ಲಿ ಏನೂ ಗೊತ್ತಾಗಲ್ಲ. ಇವನು ಯಾವನೋ ಮೆಕ್ಯಾನಿಕ್ ಅಂತ ಹೇಳ್ತೀವಿ ನಾವು, ಮೆಕ್ಯಾನಿಕ್ಕು ಇವನ ಜೊತೆಗೆ ಇರೋನು ಇವನು ಎಂ ಪಿ ಶಂಕರು ಅಂತ ಅನ್ಕೋತೀವಿ. ಆಮೇಲೆ ಗೊತ್ತಾಗುತ್ತೆ ಇವನು ಯಾವಾಗ ತಮ್ಮನ ಲವರು ಮನೆಗೆ ಇವರೆಲ್ಲ ನುಗ್ಗಿ ಬಂದು ಸಾಯಿಸ್ಬಿಡ್ತಾರಲ್ಲ, ಸಾಯಿಸಿದಾಗ ಅಲ್ಲೇ ಆವಾಗ ಗೊತ್ತಾಗುತ್ತೆ ಇವನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ತಾಯಿಗೆ ಇದುವರೆಗೂ ಗೊತ್ತಿರಲ್ಲ, ಬರೀ ಇವನು ಮೆಕ್ಯಾನಿಕ್ ಆಗಿರ್ತಾನೆ ಅಂತ ಹೇಳ್ತಾಳೆ, ತಿಳ್ಕೊಂಡಿರ್ತಾಳೆ. ಭಾಳ ಬೇಜಾರಾಗೋಗ್ಬಿಡುತ್ತೆ. ಆವಾಗ ಇನ್ಮೇಲಿಂದ ನೀನು ಈ ಥರ ಆ್ಯಕ್ಷನ್ ಮಾಡಬಾರ್ದು, ಈ ಥರ ಡಿಪಾರ್ಟ್ಮೆಂಟ್ ಬೇಡ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ರಿಸೈನ್ ಮಾಡಿಬಿಡು ಅಂತ. ಆವಾಗ IG ಸುಂದರ್ ಕೃಷ್ಣ ಅರಸು ಅವ್ರೇನು ಹೇಳ್ತಾರೆ ಅಂದರೆ, ಸರಿಯಪ್ಪ ನೀವು ಮೊದಲು ಈಗ ಈ ಘಟನೆ ನಡೆದಿರೋದ್ರಿಂದ ಮನಸ್ಸಿಗೆ ಬೇಜಾರಾಗುತ್ತೆ, ನೀವೆಲ್ಲ ಒಂದು ಚೇಂಜ್ ಆಫ್ ಲೊಕೇಶನ್ ನೀವೆಲ್ಲ ಹೊಟ್ಟೋಗಿಂತಾರೆ. ಕಥೆ ಇಲ್ಲಿಂದ ಮಂಗಳೂರು ಶಿಫ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ, ಇವ್ರುಗಳೆಲ್ಲ ಬಾಗಿಲು ಹೊಡ್ಕೊಂಡಿದ್ದಾನೆ ಮುಂದೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದರೆ ಇವ್ರು ಯಾರು ಇರೋದಿಲ್ಲ, ಇಲ್ಲ ಬೈಕಲ್ಲಿ ಇವ್ರುಗಳು ಓಡೋಗೋದು, ಆ ದೃಶ್ಯಗಳೆಲ್ಲ ಅವೆಲ್ಲ ಚೆನ್ನಾಗಿದೆ. ಸಾಯೋದು ಗೀದಾಗ್ಬಿಡುತ್ತೆ. ಒಂದೇನು ಅಂತ, ಈಗ ಹೀರೋಗೆ ಬೇರೆ ಏನಂತೆ ಆಯಿತು, ತನ್ನ ತಾಯಿ ಸತ್ತೋದ್ಲು, ಇದೆಲ್ಲ ಮಾಡೋಗೋಯ್ತು, ಮಗು ಹೋಗಾಯಿತು, ಹೆಂಡತಿ ಬದುಕು ಉಸಿರಾಡ್ತಾ ಇದ್ದಾಳೆ, ತಮ್ಮ ಸತ್ತದ, ತಂಗಿ ಸತ್ತದ. ಇವತ್ತಿನ ದಿವಸ ಏನಾಗೋದು, ಇನ್ನೇನಿಲ್ಲ. ಇವತ್ತಿನ ದಿವಸ ಇರೋದೆಲ್ಲ ಒಂದೇ ಗುರಿ. ಈ ಒಂದೇ ಗುರಿ ಇಟ್ಕೊಂಡಿದ್ದಾನೆ ಈ ಬಡ್ಡಿ ಮಕ್ಕಳನ್ನೆಲ್ಲರೂ ಸಾಯಿಸಬೇಕು ಅಂತಿದ್ದಾನೆ. ಅವ್ರಿಗೆ ಸ್ಪೆಷಲ್ ಡ್ರೆಸ್ ಕೊಡ್ತೀವಲ್ಲ, ವಿಷ್ಣುಗೆ ಡ್ರೆಸ್ ಕೊಟ್ಟಿದ್ದಾನೆ, ಮೋಟ್ರ್ ಸೈಕಲ್ ಕೂತ್ಕೊಂಡಿದ್ದಾನೆ, ಹೋಗ್ತಾನೆ, ಡ್ರರ್ ಅಂತಾನೆ ಹೋಗ್ತಾರೆ. ಆ ಸೌಂಡು ಹಾಗೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೋಗ್ತಾ ಇರುತ್ತೆ. ಅದು ಹಾಗೆ ರೈಸ್ ಆಗ್ತಾ ಇದ್ದರೆ ಏನಾಗುತ್ತೆ ಅಂದರೆ, ಇಷ್ಟು ಜನನಿದ್ದಾನಲ್ಲ ಅಷ್ಟು ಜನಗಳನ್ನು ಸದೆ ಬಡಿತಾನೆ. ಹೆಂಗೆ ಸದೆ ಬಡಿತಾನೆ ಅಂದರೆ, ಇವತ್ತಿನ ದಿವಸ CG ಪಾಜಿ ಇವೆಲ್ಲ ಈಸಿ. ಅವತ್ತಿನ ದಿವಸಕ್ಕೆ ನಾವೇ ತೆಗೆದಿರೋದು ಎಲ್ಲನೂ ಕೂಡ. ಒಬ್ಬನು ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದ್ರೆ ಅವನು ಬೈಕ್ ಇದ್ದಾನೆ, ಜಂಪ್ ಆಗುತ್ತೆ, ಮೇಲೆ ಜಂಪ್ ಆಗಿದ್ದಾನೆ. ಎಲ್ಲಿ ಹೋಗುತ್ತೆ ಅಂದರೆ, ಮೇಲೆ ಜಂಪ್ ಹೋಗಿದ್ದಾನೆ ಟ್ರಾನ್ಸ್ಫಾರ್ಮರ್ ಮೇಲೆ ಕೂತ್ಕೋತೆ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತೆ. ಅದು ಆಮೇಲೆ ಇನ್ನೊಂದು ಆಯ್ತು, ಅವನದಾಯಿತು, ಇನ್ನೊಬ್ಬ ಡ್ರರ್. ಹೀಗೆ ಎಷ್ಟು ಜನ ಒಬ್ಬರು ಹೊಡ್ಕೊಂಡು ಎಲ್ಲರೂ ಸಾಯಿಸಿ ಅದ್ರಲ್ಲಿ ವಜ್ರಮುನಿ ಆಗುತ್ತೆ, ಶಕ್ತಿ ಪ್ರಸಾದ ಆಗುತ್ತೆ, ಎಲ್ಲ ಆಗುತ್ತೆ. ಕೊನೆಯೇ ಒಬ್ಬ ಇವನು ಮಿಗ್ತಾನೆ. ನಾಯಕ ಖಳನಾಯಕ, ಈ ಕಡೆ ವಿಷ್ಣು, ಈ ಕಡೆ ಇವರಿಬ್ಬರು ಎಷ್ಟು ಚೆನ್ನಾಗಿದೆ ಫೈಟಿಂಗ್ ಅಂದರೆ ಅಷ್ಟು ಚೆನ್ನಾಗಿದೆ. ಆಮೇಲೆ ಅವನು ಒಂದು ಕಾಲಲ್ಲಿ ಫೈಟಿಂಗು ಇದೆಲ್ಲ ಮಾಡೋದು. ಆಮೇಲೆ ಇವನು ಫೈಟಿಂಗು, ಆ ಫೈಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಮಾತ್ರ 2 ರೀಲು ಜನ ನಂಬಿ ಬಿಟ್ಟರೆ ಬಿಡಿ, ಅವರು ಹೀಗೆ ನೋಡೋಕ್ಕಾಗೋದೇ ಇಲ್ಲ. ಹೀಗೆ ಮುಂದೆ ಸೀಟ್ ಹೊರ್ಕೊಳ್ದೇನೆ ಮುಂದೆ ಬಂದೇ ನೋಡಬೇಕು, ಹಾಗೇ ನೋಡಿದ್ದಾರೆ 2 ರೀಲು. ಅದು ಸಿನಿಮಾಕ್ಕೆ ಹೈಲೈಟ್. ಅಲ್ಲಿ ಎಲ್ಲರನ್ನು ಸಾಯಿಸೋದು, ಇವನು ಕಾಲು ಬಿಚ್ಚೋದು ಎಲ್ಲನೂ ಭಾಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಕ್ಲೈಮ್ಯಾಕ್ಸ್. ಅದನ್ನು ಹೇಳೋಕ್ಕಿಂತದ್ದು ನೀವು ನೋಡಿದ್ರೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಕಥೆನೂ ಅಷ್ಟೇ, ಅಸಾಧ್ಯ ಹೇಳೋ ಕಥೆ ನಾನು ಚೆನ್ನೈಯಿಂದ ಬಂದು ಹೇಳಿದೆ. ಇದ್ರ ಕಥೆನೂ ಅಷ್ಟೇ. ಐ ಥಿಂಕ್ ನಾನು ಅವನ್ನೇ ದಯವಿಟ್ಟು ಕ್ಷಮಿಸಬೇಕು, ವಿಷ್ಣುವನ್ನ ಅಭಿಮಾನಿಗಳು ಅವರೆಲ್ಲ ಅವರು ಅಂತಾರೆ. ನಾನು ಅವನ ಸ್ನೇಹಿತ ಆದ್ದರಿಂದ ಏಕವಚನದಲ್ಲೇ ಹೇಳಿಬಿಟ್ಟೆ, ಅವನು ಅಂತ ಹೇಳ್ಬಿಟ್ಟೆ. ನಾನು ಅವರು ಕಾರಲ್ಲಿ ಹೋಗ್ತಾ ಇದ್ದಾಗಲೇ ಇದನ್ನು ಪೂರ್ತಿ ಹೇಳಿದ್ದು. ಬೆಂಗಳೂರಿಂದ ಮೈಸೂರಿಗೆ ಹೋಗೋವರೆಗೂ ಈ ಕಥೆ ಹೇಳಿದ್ದು. ಕತೆ ತುಂಬ ಚೆನ್ನಾಗಿದೆ ಅಂತಲೇ. ಇನ್ನೊಂದೇನು ಅಂತ ಹೇಳಿದ್ರೆ, ಅವನು ಮ್ಯಾಡ್ ಮ್ಯಾಕ್ಸ್ ನೋಡಿರ್ತಾನೆ ಅಂತ ಕಾಣಿಸುತ್ತೆ. ಮ್ಯಾಡ್ ಮ್ಯಾಕ್ಸ್ ನೋಡಿರ್ತಾನೆ, ಬೇಸ್ ಮಾಡಿದ್ದೀವಿ ಕಣೋ ಅಂತ ಹೇಳಿರ್ತೀವಿ, ಅದನ್ನು ನೋಡಿರ್ತಾನೆ. ಬಟ್ ನಾವು ಇಂಡಿಯನೈಸ್ ಮಾಡಿದ್ದೀವಿ ಇದರಲ್ಲಿ. ಮುಂದೇನು ಅಂತ ಹೇಳಿದ್ರೆ, ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಹೆಂಡತಿ, ಲವರು, ಹೆಂಡತಿ, ತಮ್ಮನ ಹೆಂಡತಿ ಎಲ್ಲದಕ್ಕಿಂತ ಮದರ್ ಇಟ್ಟಿದ್ದೀವಿ. ಆ ಮದರ್ ಸೆಂಟಿಮೆಂಟು, ಇನ್ನು ಕಾರಣ ಏನು ಅಂತ ಹೇಳಿದ್ರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವನು ಮೊದಲು ಸೇರ್ಕೋತೀನಿ ಅಂದರೆ ಬೇಡ ಅಂತ ಹೇಳ್ಬಿಟ್ಟಿರ್ತಾಳೆ. ಕಾರಣ ಏನು ಅಂದರೆ, ಅವಳ ಗಂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ, ಅಲ್ಲದೆ ಅವ್ರು ಪೊಲೀಸ್ ಕೆಲಸ ಮಾಡ್ತಿರೋಲ್ಲ, ಸತ್ತೋಗಿರ್ತಾನೆ. ಆದ್ದರಿಂದನೇ ಮಗನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಡ ಅಂತ ಹೇಳಿರ್ತಾಳೆ.
ಅದನ್ನು ನಾವು ಮೊದಲೇ ಹೇಳಿರ್ತೀವಿ. ಸೊ ಅದರಿಂದ ಈಗ ಈಗ ಪ್ರಾಮಿಸ್ ತಗೋತಾಳೆ, ನೀ ಇನ್ಮೇಲಿಂದ ಮಾಡಿಕೊಡ್ದು. ಯಾವಾಗ ಈ 2 ಮಕ್ಕಳಲ್ಲಿ ಒಬ್ಬ ಮಗನ ಕಳ್ಕೊಂಡ್ಬಿಟ್ಟಿದ್ದೀನಿ, ಇನ್ನೊಬ್ಬ ಮಗನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀನು ಇನ್ಮೇಲಿಂದ ಈ ಆ್ಯಕ್ಷನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ, ದಯವಿಟ್ಟು ಬಿಟ್ಬಿಡು, ರಿಸೈನ್ ಮಾಡು, ನನಗೆ ಪ್ರಾಮಿಸ್ ಮಾಡು ಅಂತ ಹೇಳಿ ಪ್ರಾಮಿಸ್ ತಗೋತಾಳೆ. ಆಗ ಇವನು IG ಹೇಳ್ತಾನೆ, ನೀವು ಯೋಚನೆ ಮಾಡಿ, ಸದ್ಯಕ್ಕೆ ನಿಮಗೆ ಮನಸ್ಸಲ್ಲಿ ಕನ್ಫ್ಯೂಷನ್ ಎಲ್ಲ ಇರೋದ್ರಿಂದ ನೀವು ದಯವಿಟ್ಟು ಸ್ಥಳ ಬದಲಾಯಿಸ್ಬಿಟ್ಟು ನೀವು ಬೇರೆ ಊರಿಗೆ ಹೋಗಿರು ಅಂತ ಹೇಳ್ತಾನೆ. ಸೊ ಕೊನೆಯಲ್ಲಿ ಹೇಗೆ ಗೊತ್ತಾಗುತ್ತೆ, ಇವನು IG ಇದ್ದವನು ಇವನು ರೆಸಿಗ್ನೇಷನ್ನ ಫರ್ದರ್ ಹೈಯರ್ ಅಥಾರಿಟೀಸ್ಗೆ ಕಳಿಸ್ತೇನೆ, ಅವನೇ ಇಟ್ಕೊಂಡ್ಬಿಟ್ಟಿರ್ತಾನೆ. ಸೊ ಇವನೇನು ಮಾಡಿದ್ರು ಕೂಡ ಒಂದು ರಿವೆಂಜ್ ಥರನೇ ಇರುತ್ತೆ, ಇವ್ರುಗಳ ಮಾಡಿದ್ದಕ್ಕೋಸ್ಕರ ರಿಯಾಕ್ಷನ್ ತೊಗೊಂಡಂಗಿರುತ್ತೆ ಅಂತ. ಕೊನೆಗೆ ಬಂದು IG ಅಲ್ಲಿ ಕೊನೆಗೆ ಬರ್ತಾನೆ, ಬಂದು ಹೇಳ್ತಾನೆ, ನಾನು ತೊಗೊಂಡಿಲ್ಲಪ್ಪ ಅಂತ. ಸೊ ನೀವಿಬ್ಬರು ಜಾಲಿಯಾಗಿರಿ ಅಂತ ಹೇಳ್ಬಿಟ್ಟು ಪಿಕ್ಚರ್ ಎಂಡ್ ಆಗುತ್ತೆ. ಒಂದೇನು ಅಂತ ಹೇಳಿದ್ರೆ, ಈ ದರೋಡೆಕಾರರುಗಳು ಇರುತ್ತಲ್ಲ, ಇವ್ರನ್ನ ಹಿಡಿಬೇಕು ಅನ್ನೋದು ಒಂದು ಇರುತ್ತೆ. ಇವ್ರನ್ನ ಹಿಡಿಬೇಕು ಅಂತ ಹೇಳಿದ್ರೆ ಹೇಗೆ? ಸೊ ಅದಕ್ಕೋಸ್ಕರ ಇವ್ರುಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾಳ ತಮಾಷೆಯಾಗಿದೆ. MP ಶಂಕರ್ಗೆ ಒಂದು ಹುಡುಗಿ ವೇಷ ಹಾಕಿದ್ದೀವಿ, ಒಳ್ಳೆ ದೊಡ್ಡ ಡುಮ್ಮಿ ಥರ ಅವರು. ಆಮೇಲೆ ಇವನು ಸುಂದರ, ಇವನು ಇದರಲ್ಲಿ ಏನಂತ ಹೇಳಿದ್ರೆ, ಇಬ್ಬರು ಜಾಲಿಯಾಗಿ ಬರ್ತಾ ಇರ್ತಾರೆ. ಜಾಲಿಯಾಗಿ ಬರ್ತಾ ಇರಬೇಕು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಹಾಡ್ಕೊಂಡು ಬರಬೇಕು. ಹಾಡ್ಕೊಂಡು ಬಂದರೆ ಯಾವ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋದು. ಒಂದು ಏನು ಅಂತ ಹೇಳಿದ್ರು, ಈ ನಾನಿನ ಮರೆಲ್ಲರೆ ಹಾಡಿದೆಯಲ್ಲ, ಅದನ್ನು ಹಾಕಿದ್ರೆ ಹೇಗಿರುತ್ತೆ ಅಂತ. ಒಂದು ನಮಗೆ ಹಾಕಬೇಕು ಅಂತ ಕೇಳಿದ್ರೆ, ಒಂದು ರಾಜ್ಕುಮಾರ್ ಹಾಡಿರೋ ಹಾಡನ್ನ ವಿಷ್ಣುವರ್ಧನ್ ಹಾಕಿದ್ರೆ ಹೇಗಿರುತ್ತೆ. ಯಾಕೆಂದರೆ ಅಲ್ಲಿ ಹೇಗಿದ್ದರೂ ಅಭಿಮಾನಿಗಳಿಗೆ ಏನಾಗುತ್ತೆ ಅನ್ನೋ ಒಂದು ಸತಿ ಅಣ್ಣವ್ರ ಹಾಡನ್ನ ಇವ್ರಿಗೆ ಹಾಕ್ಬೋದಾ, ಇವನು ಹಾಡ್ಬೋದಾ ಅನ್ನೋದೊಂಥರ ಅವ್ರಿಗೆ ವೈಷಮ್ಯ ಇರುತ್ತೆ. ಸೊ ಅದಕ್ಕೋಸ್ಕರ ಏನದು ಇದ್ದಿದ್ದಿರ್ಲಿಂತ ಧೈರ್ಯವಾಗಿ ನಾವು ಹಾಕ್ಬಿಟ್ಟು, ಏನಂತ ಹೇಳಿದ್ರೆ ರಾಜ್ಕುಮಾರ್ ವಾಯ್ಸು ವಿಷ್ಣುವರ್ಧನ್ಗೆ, ಆಮೇಲೆ ಇವರು MP ಶಂಕರ್ ಮಾಮೂಲಿ ಹೆಣ್ಣು, ಇವರಿಬ್ಬರು ಆ ಹಾಡನ್ನ ಹಾಡಿಕೊಂಡು, ಆ ರಾಜ್ಕುಮಾರ್ ಹಾಡನ್ನ ಹಾಡಿಕೊಂಡು ಅದನ್ನು ಇವನು ಡ್ರೈವ್ ಮಾಡಿಕೊಂಡು ಅವ್ರ ಪಕ್ಕದಲ್ಲಿ ಎದುರಿದುಕೊಂಡು ಹೀಗೆಲ್ಲ ಹಾಡು ಒಂದು ಹೆಚ್ಚು ಕಮ್ಮಿ ಒಂದು ಪಲ್ಲವಿ ಒಂದು ಚರಣ ಏನೋ ಬರುತ್ತೆ ಅಂತ ಕಾಣಿಸುತ್ತೆ. ಪಲ್ಲವಿ ಚರಣ ಮುಗಿಯೋ ಹೊತ್ತಿಗೆ ದಾಂಡಿಗರು ಬರ್ತಾರೆ. ಅಲ್ಲಿ ಅವರೆಲ್ಲ ಸ್ವಲ್ಪ ಆ್ಯಕ್ಷನ್ಗಳು, ಫೈಟಿಂಗು, ಅದು ಇದೆಲ್ಲನೂ ಒಂಥರ ತುಂಬ ಮಜವಾಗಿ ಬಂದಿದ್ದು. ಕೊನೆಗೆ ಅವರೆಲ್ಲ ಓಡೋಟೋಗ್ತಾರೆ. ಸೊ ಇದೊಂದು ಮಾತ್ರ ಭಾಳ ಮಜವಾಗಿದ್ದು ಎಂಟರ್ಟೈನಿಂಗ್ ಈ ದೃಶ್ಯ. ಇದು ಬಿಡುಗಡೆ ಆದಮೇಲೆ ಏನು ಕೇಳಲಿಲ್ಲ, ಎಲ್ಲ ದೃಶ್ಯದಲ್ಲೂ ಹೋಗ್ತಾ ಇರ್ತಾರೆ, ಕಥೆಯಲ್ಲಿ ಹೋಗ್ತಾ ಇರ್ತಾರೆ. ಅದು ಏನು ಅಂತ ರಾಜ್ಕುಮಾರ್ ವಾಯ್ಸ್ ತಾನೇ ಅದು. ರಾಜ್ಕುಮಾರ್ ವಾಯ್ಸ್ ಯಾರಿಗೆ? ಅವ್ನು ತಮ್ಮಗೆ ತಾನೇ ಕೊಟ್ಟಿದೆ, ಯಾರೇನು ಮಿಸ್ಟೇಕ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಅದ್ಧೂರಿಯಾಗಾಯಿತು. ನಮಗೆ ಸ್ವಲ್ಪ ಮೊದಲು ಹೆದರಿಕೆ ಇತ್ತು, ಬಡಬಡ ಅಂತ ಹೊಡ್ಕೊತಿತ್ತು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಅದು ಯಾವುದು ಅಂತ. ಅದು ಅದ್ಧೂರಿಯಾಗಿ ಆಗೋಯ್ತು, ತುಂಬ ಚೆನ್ನಾಗಿ ಮೂಡಿ ಬಂತು. ಯಾಕೆಂದರೆ ರಾಜ್ಕುಮಾರ್ ಬಿಟ್ಟರೆ ಬೇರೆ ಇರೋದೇನೆ ವಿಷ್ಣುವರ್ಧನ್. ಆಮೇಲೆ ಆಗಿದ್ದು ಅದೇನೆ, ಅಣ್ಣ ಅವ್ರು ಹೋದ ಮೇಲೆ ವಿಷ್ಣುವರ್ಧನ್ಗೆ ಸಿಕ್ಕಿದ್ದ ಬೆಲೆನೇ ಬೇರೆ. ರಾಜ್ಕುಮಾರ್ ಬದುಕಿದ್ದಾಗಲೇ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಅಣ್ಣ ತಮ್ಮಂದಿರ್ತಾರಲ್ಲ ಒಂದೇ ಸ್ಟೇಜಲ್ಲಿ ಬರೋದು, ಅದೆಲ್ಲ ಅದು ಮೊದಲು ಹೊರಟೋಯ್ತು. ಮೊದಲಿತ್ತು ಒಂದು ಕಾಲದಲ್ಲಿ, ಅದು ಅಭಿಮಾನ ಅಲ್ಲ, ದುರಭಿಮಾನದಿಂದ ಇವೆಲ್ಲ ಹಾಳಾಗೋಯ್ತು. ಆಮೇಲೆ ಕೊನೆಗೆ ಅವ್ರ ಹುಡುಗನೂ ಹೋಗ್ತಾ ಇದಾಗುತ್ತೆ. ಅಣ್ಣ ತಮ್ಮಂದೆಲ್ಲ ವೈಷಮ್ಯದಲ್ಲಿರೋರೆಲ್ಲ ಕೊನೆಗೆ ಅಪ್ಪನೋ ಅಮ್ಮನೋ ಎಲ್ಲ ಹೋದ್ಮೇಲೆ ಒಂದಾಗ್ಬಿಡ್ತಾರೆ ನೋಡಿ. ಆ ಥರ ಇಲ್ಲಿ ಅಣ್ಣ ಅವರು ವಿಷ್ಣು ಎಲ್ಲ ಒಂದೇ ಥರದಲ್ಲಿ ಇದ್ದು ಒಟ್ಟಿಗೆ ಇದ್ದರು. ಆಮೇಲೆ ಅಣ್ಣವ್ರು ಹೋದ್ಮೇಲೆ ಅಣ್ಣವರು ಅಭಿಮಾನಿಗಳು ಅವರು ಇವರೆಲ್ಲ ಒಂದು ಚೂರು ಕೆಟ್ಟಾಗಿ ತಪ್ಪಾಗಿ ತಿಳ್ಕೊಳ್ದೇನೆ ವಿಷ್ಣುಗೆ ಅಪಾರವಾದ ಬೆಂಬಲ ಕೊಟ್ಟರು, ವಿಷ್ಣುಗೆ ಅಪಾರವಾದ ಪ್ರೀತಿ ಕೊಟ್ಟರು, ಒಲವು ಕೆಟ್ಟರು. ಆ ಒಲವು ಗೆಲುವು ಎಲ್ಲನೂ ಕೂಡ ಕೊನೆಗೆ ಇಬ್ಬರಿಗೂ ಅದು ಒಲವು ಗೆಲುವು ಆಯಿತು. MP ಶಂಕರ್ ಹೇಳಿದ್ರು, ಏನು ಸರ್ ಪಿಕ್ಚರ್ ನೋಡ್ತಾರೆ, ಅದು ಏನು ಆ್ಯಕ್ಷನ್ನು, ಅದು ರಕ್ತ ಹೊಡೆದಾಟ ಬಡದಾಟ ಮಾರಿ, ಅಯ್ಯೋ ಸರ್ ಏನು ಮಾಡೋದು, ಸೆನ್ಸರ್ ಆಗುತ್ತಾ ನಮ್ಮ ಸಿನಿಮಾ ಅಂದರು.